ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರಕ್ಕೆ ನೀಡುವಂತೆ ಆದೇಶ ಹೊರಡಿಸಿದೆ. ಸಂವಿಧಾನಬದ್ಧ ಒಟ್ಟು 101 ಜಾತಿಗಳ ಪಟ್ಟಿಯಲ್ಲಿ 49 ಅತಿ ಸೂಕ್ಷ್ಮ ಜಾತಿಗಳು ಮೀಸಲಾತಿಯಿಂದ ವಂಚಿತವಾಗಿದೆ. ಇದೇ ಕಾರಣಕ್ಕೆ ಅಲೆಮಾರಿ ಜನಾಂಗದವರು ಊರೂರು ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಎಂದು ಅಲೆಮಾರಿ ಸಂಘದ ಕೆ ಚಾವಡೆ ಲೋಕೇಶ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಸದಸ್ಯರು, ಬಡತನ, ಅನಕ್ಷರತೆ ಹೆಚ್ಚಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದರೂ ಸಹ ಸರ್ಕಾರ ಒಳ ಮೀಸಲಾತಿಯನ್ನ ನಿರ್ಲಕ್ಷಿಸ್ತಾ ಇದೆ. ಇದೇ ಕಾರಣಕ್ಕೆ ಡಿಸೆಂಬರ್ 18ರಂದು ಸುವರ್ಣಸೌಧ ಚಲೋ ಎಂಬ ಹೋರಾಟವನ್ನ ಮಾಡಲಿದ್ದೇವೆ ಎಂದರು. ಇದರ ಅಂಗವಾಗಿ ಈಗ ಬೆಳಗಾಮಲ್ಲಿ 9ನೇ ತಾರೀಕಿಂದ ಇವತ್ತಿಂದ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ ಗಮನ ಸೆಳೆಯೋ ಸಲುವಾಗಿ ಸರ್ಕಾರನೂ ಕೂಡ ಇತ್ತೀಚೆಗೆ ಒಳ ಮೀಸಲಾತಿ ಕಲ್ಪಿಸಬೇಕು ಅಂತ ಹೇಳಿಬಿಟ್ಟು ಒಂದು ಅದಕ್ಕೆ ಆಗುವಂಥ ಪ್ರಕ್ರಿಯೆಗಳನ್ನೆಲ್ಲ ನಡೆಸಿ ಆಮೇಲೆ ಅದಕ್ಕೊಂದು ಏಕಸದಸ್ಯ ಪೀಠದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಸೀಮಿತ ಅವಧಿಯೊಳಗೆ ಒಂದು ಆಯೋಗ ರಚನೆ ಮಾಡಿ ಅವರಿಂದ ಅಂಕಿಅಂಶಗಳನ್ನು ದತ್ತಾಂಶವನ್ನು ತಗೊಂಡು ಒಳ ಮೀಸಲಾತಿ ಕಲ್ಪಿಸೋಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿದೆ. ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೂ ಕೂಡ ನಾವು ನಮ್ಮ ಮಾದಿಗ ಸಮುದಾಯ ಮತ್ತು ಜೊತೆಗೆ ಅಲೆಮಾರಿ 49 ಜನಾಂಗದವ್ರನ್ನ ಅವರು ಅಭಿನಂದನೆಗಳು ನಾವು ಸಲ್ಲಿಸ್ತಾ ಇದ್ದೀವಿ. ಸೊ ಇದರ ಅಂಗವಾಗಿ ನಾವು 9ನೇ ತಾರೀಕು ಏನೀಗ ಅಧಿವೇಶನ ಪ್ರಾರಂಭ ಆಗಿದೆ, ಇದರ ಅಂಗವಾಗಿ ನಾವು 13ನೇ ತಾರೀಕು ನಾವು ಇಟ್ಕೊಂಡಿದ್ವಿ. 13ನೇ ತಾರೀಕು ನಾವು ಬೆಳಗಾಂ ಚೆಲ್ಲುವಂಥ ಸರ್ಕಾರದ ಗಮನ ಸೆಳೆಯೋಕ್ಕೆ ಸುವರ್ಣಸೌಧಕ್ಕೆ ಹೋಗುವಂಥ ಕಾರ್ಯಕ್ರಮ ರಾಜ್ಯಾದ್ಯಂತ ಸುಮಾರು ಒಂದು 3,000 to 4,000 ಜನ ನಾವು ಅಲೆಮಾರಿಗಳು ವೇಷಭೂಷಣಗಳ ಜೊತೆಗೆ ಆಮೇಲೆ ಅವರ ವೃತ್ತಿಪರ ವೇಷಭೂಷಣಗಳ ಜೊತೆಗೆ ನಾವು ಗಮನ ಸೆಳೆಯುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆದರೆ ನಮಗಲ್ಲಿ ಕಮಿಷನರು ಮತ್ತು ಜಿಲ್ಲಾಧಿಕಾರಿ ಆದವರು ನೀವು 13ನೇ ತಾರೀಕು ಬಂದರೆ ನಮಗೆ ಸ್ಥಳಾವಕಾಶ ಕಷ್ಟ ಆಗ್ತದೆ, ನೀವು 18ನೇ ತಾರೀಕು ಮಾಡ್ಕೊಳ್ಳಿ, ನಿಮ್ಗೆ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ 13ರಿಂದ ನಾವು ಬದಲಾವಣೆ ಮಾಡಿಕೊಂಡು 18ನೇ ತಾರೀಕು ನಮ್ಮ ಇದು ಬೆಳಗಾಂ ಚಲೋ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ. ರಾಜ್ಯಾದ್ಯಂತ ಸುಮಾರು 49 ಅಲೆಮಾರಿ ಜನಾಂಗದವರು ವೇಷಭೂಷಣಗಳ ಜೊತೆಗೆ ಮತ್ತು ನಮ್ಮ ಹಿರಿಯರಾದ ಮಾದಿಗ ಸಮುದಾಯದ ಸಹೋದರರು ಕೂಡ ಇದಕ್ಕೆ ನಮಗೆ ಬಲ ಕೊಟ್ಟಿದ್ದಾರೆ. ಇವತ್ತೇನಾರೇ ನಾವು ಇವತ್ತು ಒಳ ಮೀಸಲಾತಿಯಲ್ಲಿ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೇವೆ ಅಂದರೆ ಈ ನಮ್ಮ ಅಣ್ಣಂದರೆ ನಮಗೆ ಕಾರಣ. ಯಾಕಂದರೆ ಅವರು ಹೋರಾಟ ಪ್ರಾರಂಭ ಮಾಡಿದವರು ಅವ್ರಿಗೆ ನಾವೊಂದು ಏನು ಚಿಕ್ಕ ಒಂದು ಸಹಾಯನೂ ಕೂಡ ಮಾಡಿರಲಿಲ್ಲ. ಬಟ್ ಭಾಳ ಒಂದು ದೊಡ್ಡ ಏನಂತ ಹೇಳಿದ್ರೆ ಈ ಅಲೆಮಾರಿ ಸಮುದಾಯ 100, 200, 1000, 2000, 3000 ಜನಾಂಗ ಇರೋದು. ಕೇವಲ 49 ಜಾತಿ ಸೇರಿ ನಾವು 20 ಲಕ್ಷ ಆಗಲ್ಲ. ಅವ್ರನ್ನೂ ಒಳಗೊಂಡಬೇಕು ಅಂತೇಳಿ ನಮಗೆ ಕಳೆದ ಇದರಲ್ಲಿ ನಾವು ಶಿವಮೊಗ್ಗದಲ್ಲಿ ಒಂದು ಹೋರಾಟ ಮಾಡಿದಾಗ ನಮ್ಮ ಜೊತೆಗೆ ತೊಗೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ. ಅವ್ರಿಗೂ ನಾವು ಒಂದು ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ನಮಗೆ ಏನು ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಈಗ ಏನು ನಾವು ಅಭಿವೃದ್ಧಿ ಮತ್ತು ಮೀಸಲಾತಿಯಿಂದ ವಂಚಿತವಾಗಿದ್ದೀವಿ, ಅದನ್ನು ಪಡೆಯೋಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ಮೂಲಕ ನಾವು ಸುವರ್ಣ